ಅವನನ್ನ KGF ಕಳಿಸಿದ್ದು ಗರುಡನ್ನು ಹೊಡೆಯೋದಕ್ಕೆ, ಆದ್ರೆ ಅವನು ಹೋಗಿದ್ದು KGF ನ ಆಳೋದಕ್ಕೆ. ಅದಕ್ಕೆ ಮೊದಲು ಗರುಡನ್ನು ಹೊಡಿಬೇಕಿತ್ತು, ಗಾರ್ಡ್ಸ್ ಇಂದ ತಪ್ಪಿಸ್ಕೋಬೇಕಿತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಜನರನ್ನು ಅವನ ಕಡೆ ಸೆಳಿಬೇಕಿತ್ತು. ಆದ್ರೆ ಮೊದಲು ಅವನು ಹೋಗಿದ್ದು ವಿರಾಟ್ನ ಹೊಡೆಯೋಕೆ. ಅಲ್ಲಿಂದ ಆ 3 ಜನ ಕೈದಿಗಳಲ್ಲಿ ಒಬ್ಬನಾಗಿ ಬಂದು ಎಲ್ಲರ ಮುಂದೆ ಗರುಡನ್ನು ಕೊಂದ ಹಾಕ್ತಾರೆ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಗೈಸ್, ಇಲ್ಲಿದೆ ನೋಡಿ DS6 ಡ್ಯೂಕ್ 390. ನಿಮ್ಮ ಅಭಿಮಾನಿ ಒನ್ ಆಫ್ ದ ಬೆಸ್ಟ್ ಸಿಂಗಲ್ ಸಿಲಿಂಡರ್ ಬೈಕ್ ಅಂತಾನೆ ಹೇಳ್ತೀನಿ ಇದನ್ನ. ಇದನ್ನ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂದ್ರೆ ಇದ್ರಲ್ಲಿರೋ ಪವರ್ ಗುರು, ಅಜ್ಜಿ ಇದ್ರಲ್ಲಿ ಸಿಗೋ ಪವರ್ ನಿಮಗೆ ಯಾವ್ದೇ ಸಿಂಗಲ್ ಸಿಲಿಂಡರ್ ಗಾಡಿಲಿ ಸಿಗಲ್ಲ ಅಂತ ಬರ್ದು ಕೊಡ್ತೀನಿ ನಾನು ಬೇಕಾರೆ. ಅಷ್ಟು ಇನಿಷಿಯಲ್ ಡ್ರ್ಯಾಗ್ ಇದೆ ಇದ್ರಲ್ಲಿ. ಅದೇ ಇದ್ರ ಡಿಸ್ಅಡ್ವಾಂಟೇಜ್ ಕೂಡ. ಅದರಿಂದ ಎಷ್ಟೊಂದ್ ಜನ ಜೀವನ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ಕಾಲದಲ್ಲಿ ಕಿಲ್ಲರ್ ಮಿಷಿನ್ ಅಂತಾನೆ ನೇಮ್ ಮಾಡಿದಂತ ಗಾಡಿ ಇದು ಡ್ಯೂಕ್ 390. ಫೇಸ್ ಐಡಿ ಹೋಯ್ತು ನಂದು, ಫೇಸ್ ಐಡಿ ಹೋಯ್ತು, ಫೋನ್ ಸರಿ ಆಯ್ತು. ಪಿಂಕಿ ಮೊಬೈಲ್ ಚೇಂಜ್ ಮಾಡ್ತಿದೀನಿ ಬ್ಯಾಕ್. ನನ್ನ ಮೊಬೈಲ್ ನೋಡು ಪಿಂಕಿ ಆಗಿದೆ, ಚೇಂಜ್ ಫ್ಲಾಶ್ ವರ್ಕ್ ಆಗ್ತಿಲ್ಲ. ಇದು ಪಿಂಕ್ ಮಾಡಿಸಿದ್ರಾ? ಪಿಂಕ್ ಫುಲ್ ಟ್ಯಾಂಕ್ 310 ಫುಲ್ ಟ್ಯಾಂಕ್ ಎಲ್ಲ ವರ್ಷ ಕಾಸಿಲ್ಲಮ್ಮ. ಕೊಡತ್ತಿದ್ದು ಈಗ 18-20 ಅಷ್ಟೇ, ಅದ್ರ ಮೇಲೆಲ್ಲ ಕೇಳಂಗಿಲ್ಲ ನೀನು. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಈ ಗಾಡಿಲಿ ನಿಮಗೆ 373cc ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಹೇಳ್ಕೊಳಕ್ ಅಷ್ಟೇ ಸಿಂಗಲ್ ಸಿಲಿಂಡರ್, ಯಾವ್ದೇ ಟ್ವಿನ್ ಸಿಲಿಂಡರ್ ಗಾಡಿಗಿಂತ ಪವರ್ ಏನ್ ಕಮ್ಮಿ ಇಲ್ಲ ಗುರು ಇದರಲ್ಲಿ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 110 ಸೆಕ್ಷನ್ ಟೈರ್ ಬರುತ್ತೆ. ಇದು ಬಂದು ಅಪೋಲೋ ಆಲ್ಫಾ ಸೀರೀಸ್. ಬೈಕ್ ಓಡಿಸೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಪೋಲೋ ಆಲ್ಫಾ ಗ್ರಿಪ್ ಬಗ್ಗೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ 160 ಸೆಕ್ಷನ್ ಟೈರ್ ನ ಕೊಟ್ಟಿದ್ದಾರೆ. ಇದು ಕೂಡ ಅಪೋಲೋನೆ. ಕಾರ್ನರಿಂಗ್ ಅಂತೂ ಪೀಸ್ ಆಫ್ ಕೇಕ್ ಗುರು ಈ ಟೈರ್ಸ್ ಅಲ್ಲಿ. ಇದು ಸರ್ಜಾಡ. ಇನ್ನ ನಾನು 390 ಯಾಕೆ ಬಿಗಿನರ್ಸ್ ಸಜೆಸ್ಟ್ ಮಾಡಲ್ಲ ಅಂದ್ರೆ ನೋಡಿದ್ರಾ, ಇದೇ ರೀಸನ್. ಈ ಗಾಡಿ ಬಂದು ನಿಮಗೆ 37 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದ್ರಲ್ಲಿ ಸಿಗೋ ಟಾರ್ಕ್ ಮಾತ್ರ ಯಾವ ರೇಂಜ್ ಇದೆ ಅಂದ್ರೆ ನೀವೇ ನೋಡ್ರಿ, ಇಲ್ಲಿ ನಿಮ್ಗೆ ಎಳೆಯುತ್ತೆ, ಎಳದ್ ಒಗಾಸ್ಬಿಡುತ್ತೆ ಗಾಡಿ ಮಾತ್ರ. ಇಲ್ಲಿ ನಮ್ BS4 ನನ್ ಗಾಡಿಯಲ್ಲಿ ಹೋಗ್ತಾ ಇದೆ ನೋಡ್ರಿ, ಅದು BS4, ಇದು BS6. ಮೇಜರ್ ಡಿಫ್ರೆನ್ಸ್ ಏನಿಲ್ಲ. ನಾನು ಬ್ಲ್ಯಾಕ್ ವೀಲ್ ಮಾಡಿಸಿರೋದಕ್ಕೆ ನನ್ನ ಗಾಡಿ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಏನಂದ್ರು ನಮ್ ಗಾಡಿಗಳನ್ನ ಬೇರೆ ರೋಡ್ಸ್ ಅವಾಗ ನೋಡೋ ಮಜಾನೇ ಬೇರೆ ಗುರು. ನನಗ್ ಗೊತ್ತಿರಂಗೆ ಎಷ್ಟೊಂದ್ ಜನ 250 ಬಿಟ್ಟು 390 ತಗೊಂಡಿರೋ ಮೇನ್ ರೀಸನ್ ಈ TFT ಡಿಸ್ಪ್ಲೇ. ಅಷ್ಟು ಸಕ್ಕತ್ತಾಗಿದೆ ಗುರು ಇದು. ನೀವು ನೋಡ್ಬೋದು, ಆನ್ ಮಾಡ್ತಿದಂಗೆ ರೆಡಿ ಟು ರೇಸ್ ಅಂತ ತೋರಿಸುತ್ತೆ. ಈ ಗಾಡಿ ರೆಡಿ ಟು ರೇಸ್ ಅಂತ ಏನ್ ಹೇಳುತ್ತೋ ಅದೇ ತರ ಎನಿ ಟೈಮ್ ರೇಸಿಗೆ ಹೋಗಕ್ಕೆ ರೆಡಿ ಇರುತ್ತೆ ಗುರು. ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್? ತಗೋ ಸ್ಕೋಪ್ ತಗೋ ಡಾರ್ಲಿಂಗ್. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ ಒಂದು ಸೈಕ್ ಆಗಿರೋ ಹೆಡ್ಲೈಟ್ ನ ಕೊಟ್ಟಿದ್ದಾರೆ. ಇದು ನೋಡಬಹುದು, ಯಾವ್ದೋ ಜಿಮ್ ಬಾಯ್ 6 ಪ್ಯಾಕ್ ಇದ್ದಂಗಿದೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ಆಸ್ ಯೂಶುವಲ್ ಹಳೆ KTM ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಇದು ಅಪ್ಗ್ರೇಡ್ ಮಾಡೋ ಅವಶ್ಯಕತೆನೂ ಇಲ್ಲ, ತುಂಬಾನೇ ಚೆನ್ನಾಗಿದೆ ಡಿಸೈನ್. ಎಷ್ಟೊಂದ್ ಜನ ಸೂಪರ್ ಬೈಕ್ಸ್ ಗೆಲ್ಲ ಇದೇ ಇಂಡಿಕೇಟರ್ಸ್ ಹಾಕೊಂಡು ಓಡಿಸ್ತಾರೆ. ಇನ್ನ ಇಲ್ಲಿ ಬಂದ್ರೆ LED ಟೈಲ್ ಲೈಟ್ ಕೊಟ್ಟಿದ್ದಾರೆ. ಈ ಗಾಡಿ ಇಷ್ಟೊಂದು ಕಾಸ್ಟ್ಲಿ ಇದ್ರೂ ಕೂಡ ನಿಮಗೆ ಎಲ್ಲೂ ಬೇಜಾರ್ ಅನ್ಸಲ್ಲ. ಬೇರೆ ಗಾಡಿಗಳ ತರ ಜಾಸ್ತಿ ರೇಟ್ ತಗೊಂಡು ಚೀಪ್ ಪಾರ್ಟ್ಸ್ ನ ಎಲ್ಲೂ ಯೂಸ್ ಮಾಡಿಲ್ಲ ಇವರು. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಎಲ್ಲ ಒಂದೊಂದು ಪಾರ್ಟ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಅದೇ ಇದ್ರ ಡಿಸ್ಅಡ್ವಾಂಟೇಜ್ ಕೂಡ. ಮೇಂಟೆನೆನ್ಸ್ ಅಂತ ಬಂದಾಗ ಅಷ್ಟೇ ಖರ್ಚು ಬರುತ್ತೆ ನಿಮಗೆ. ಒಂದ್ ಸರ್ವಿಸ್ ಏನಿಲ್ಲ ಅಂದ್ರೂ 7,000-8,000 ಫಿಕ್ಸ್ ಹೋಗುತ್ತೆ. ನನ್ನ ಕೈಲಿ ಆಯ್ತಾ ಇಲ್ಲ. ಬನ್ನಿ ಇದ್ರದ್ದು ಎಕ್ಸಾಸ್ಟ್ ನೋಟ್ ನ ಒಂದ್ ಕೇಳ್ಬಿಡೋಣ. ಈ ಗಾಡಿ ತಂಪೆ ಕ್ರೇಜಿ ಗುರು. ಬರೀ 350cc 300cc ಗಾಡಿಗಳನ್ನೇ ಪವರ್ಫುಲ್ ಅನ್ಕೊಂಡಿದ್ದಾಗ ನಿಜವಾಗ್ಲೂ 390cc ಪವರ್ ಹೆಂಗಿರುತ್ತೆ ಅಂತ ತೋರ್ಸ್ಕೊಟ್ಟಂತ ಗಾಡಿ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಅದಕ್ಕೆ ಅನ್ಸುತ್ತೆ ಇದು ಇವತ್ತಿಗೂ ಮೋಸ್ಟ್ ಪವರ್ಫುಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಆಗಿ ಉಳ್ಕೊಂಡಿರೋದು. They call me OG. Original gangster. I love you. ನಮ್ಮಪ್ಪ
ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಮಗ ಅಂತ. ಇದರಲ್ಲಿ ನಿಮಗೆ ಫ್ರಂಟ್ ಅಲ್ಲಿ 320mm ಡಿಸ್ಕ್ ಬರುತ್ತೆ, ಇನ್ನು ಬ್ಯಾಕ್ ಅಲ್ಲಿ ಬಂದ್ರೆ 230mm ಡಿಸ್ಕ್ ಬರುತ್ತೆ. ಇವೆರಡು ಕೂಡ ವೈಬ್ರೆ ಇದೆ. ಬ್ರೇಕಿಂಗ್ ಮಾತ್ರ ಸೈಕ್ ಆಗಿದೆ ಗುರು ಇದರಲ್ಲಿ. ಇದು ಬಂದು BS6 ಮಾಡಲ್ ಆಗಿರೋದ್ರಿಂದ ಕ್ವಿಕ್ ಶಿಫ್ಟರ್ ಹಾಗೂ ಆಟೋ ಬ್ಲಿಪ್ಪರ್ ಎರಡನ್ನೂ ಕೊಟ್ಟಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೀವೇನಾದ್ರು ನಿಮ್ ಲೈಫಲ್ಲಿ ಮಾಡಿರೋ ಫಸ್ಟ್ ರೇಸ್ ತರ ಈ ಗಾಡಿನೂ ತಗೊಂಡು ರೋಡಲ್ಲಿ ರೇಸ್ ಮಾಡಿ ಎರ್ರ ಬೇರೆ ಹೊಡೆದು ಬಿದ್ರಿ ಅಂದ್ರೆ ನಿಮ್ ಬಾಡಿ ಪಾರ್ಟ್ಸ್ಗಿಂತ ಈ ಗಾಡಿ ಪಾರ್ಟ್ಸ್ಗೆನೆ ಜಾಸ್ತಿ ದುಡ್ಡು ಹಾಕ್ಬೇಕಾಗತ್ತೆ. ಲಿಟ್ರಲಿ ಒಂದೊಂದು ಸ್ಪೇರ್ ಪಾರ್ಟ್ಸ್ ಹೆವಿ ಎಕ್ಸ್ಪೆನ್ಸಿವ್ ಆಗಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನು ಫ್ರಂಟ್ ಅಲ್ಲಿ ನೋಡಬಹುದು ನೀವು WP ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಲ್ಲಿ ಹೋದ್ರೆ ಇದು ಕೂಡ WP ಸಸ್ಪೆನ್ಷನ್. ಇದರಲ್ಲಿ ನಿಮಗೆ ಪ್ರೀಲೋಡ್ ಮಾತ್ರ ಅಡ್ಜಸ್ಟೇಬಲ್ ಇರೋದು, ರೀಬೌಂಡ್ ಅಡ್ಜಸ್ಟ್ಮೆಂಟ್ ಇಲ್ಲ. ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು. ಬ್ಯಾಡ್ ರೋಡ್ಸ್ ಅಲ್ಲೆಲ್ಲ ನಿಮಗೆ ಗೊತ್ತೇ ಆಗಲ್ಲ ಹೋಗ್ತಾ ಇರೋದು. ಈ BS6 ಮಾಡಲ್ ಅಲ್ಲಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದೆ, ಯಾಕಂದ್ರೆ ಎಕ್ಸಾಸ್ಟ್ ಕೆಳಗಡೆಯಿಂದ ಹೋಗಿದೆ. ನೀವೇನಾದ್ರು ಶಾರ್ಟ್ ರೈಡರ್ಸ್ ಆಗಿದ್ರೆ ಈ ಗಾಡಿನ ಓಡಿಸೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ನಿಮಗೆ 830mm ಸೀಟ್ ಹೈಟ್ ಬರುತ್ತೆ. ಗಾಡಿ ಮಾತ್ರ ಭಯಂಕರ ಹೀಟ್ ಆಗುತ್ತೆ ಗುರು. ಈ ಮಳೆಗಾಲ ಆಗಿರೋದಕ್ಕೆ ಪರವಾಗಿಲ್ಲ, ಅದು BS6 ಆಗಿರೋದಕ್ಕೆ. ಬೈಕ್ ಕಣಕ್ ಸ್ಟಾರ್ಟ್ ಆಯ್ತಲ್ಲ, ಇಷ್ಟು ಚಳಿ ಇದೆ ನೋಡು, ಮಳೆ ಬಂದೋಗೈತೆ, ಗಾಡಿ ಹೀಟ್ ಆಗತ್ತಿದ್ದು. ಏನ್ ಹೇಳೋಣ ಈ ಗಾಡಿ ಗಾಡಿ ಏನಪ್ಪ ಇವನು ಅವಾಗ್ಲಿಂದ ಬರೀ ಪಾಸಿಟಿವ್ಸ್ ಹೇಳ್ತಾ ಇದ್ದಾನೆ. ಹಂಗಾದ್ರೆ ಈ ಗಾಡಿಲಿ ಏನು ನೆಗೆಟಿವ್ಸ್ ಇಲ್ವಾ ಅಂತ ಕೇಳಿದ್ರೆ 100% ಇದೆ. ಫಸ್ಟ್ನೇದ್ ಬಂದು ಮೇಂಟೆನೆನ್ಸ್. ಈ ಗಾಡಿನ ಮೇಂಟೈನ್ ಮಾಡೋ ದುಡ್ಡಲ್ಲಿ ನೀವು ಆರಾಮಾಗಿ ಒಂದು ಆಲ್ಟೋ ಅಥವಾ ವ್ಯಾಗನಾರ್ ನ ಮೇಂಟೈನ್ ಮಾಡಬಹುದು. ಸರ್ವಿಸ್ ವಿಷಯಕ್ಕೆ ಬಂದ್ರೆ ಏನಿಲ್ಲ ಅಂದ್ರೂ 5,000 to 6,000 ಈಸಿಯಾಗಿ ಬರೀ ಆಯಿಲ್ ಚೇಂಜಿಗೆ ಹೋಗುತ್ತೆ. ಈ ಗಾಡಿ 2 ಟೈರ್ ಹಾಕ್ಸೋ ದುಡ್ಡಲ್ಲಿ ಆಲ್ಟೋ ಕಾರಿಗೆ 4 ಟೈರ್ ಹಾಕ್ಸ್ಬಿಡ್ಬೋದು. ಇನ್ನು ನೆಕ್ಸ್ಟ್ ಥಿಂಗ್ ಬಂದು ಇಂಜಿನ್ ರಿಲಯಬಿಲಿಟಿ. ಈ KTM ಇಂಜಿನ್ಗಳೆಲ್ಲ ಈಗಿನ ಕಾಲದ ರಿಲೇಶನ್ಶಿಪ್ ಇದ್ದಂಗೆ, 1 ರಿಂದ 2 ವರ್ಷ ಆದ್ಮೇಲೆ ದೇವರಣೆ ಇರಲ್ಲ. ಅದು ಗಾಡಿ ಓಡಿಸ್ತಾ ಇಂಜಿನ್ ಅಲ್ಲಿ ಮೇಜರ್ ಆಗಿ ಖರ್ಚು ಬಂದೇ ಬರುತ್ತೆ. ಇವ್ರ ಗಾಡಿ ತಗೊಂಡು 5,000 ಒಳಗೇನೆ ಇವರಿಗೆ ಚೈನ್ ಟೆಸ್ಟ್ನರ್ ಹೋಗಿತ್ತು. ಇವ್ರದ್ದು ಅಂಡರ್ ವಾರಂಟಿ ಇದ್ದಿದ್ದಕ್ಕೆ ಫ್ರೀ ರಿಪ್ಲೇಸ್ಮೆಂಟ್ ಆಯ್ತು. ಬಟ್ ನನ್ನ ಗಾಡಿ ವಾರಂಟಿ ಇಲ್ಲ. ಸೊ ಏನಿಲ್ಲ ಅಂದ್ರೂ 40,000 to 50,000 ಖರ್ಚು ಬರುತ್ತೆ ಈಗ ನನಗೆ. ಅದಕ್ಕೆ ನಾನು ಆ ಗಾಡಿ ರಿವ್ಯೂ ಮಾಡಿಲ್ಲ. ಎಷ್ಟೊಂದು ಜನ ನಿನ್ ಗಾಡಿನೇ ಇಟ್ಕೊಂಡು ಈ ಗಾಡಿನ ಯಾಕೆ ರಿವ್ಯೂ ಮಾಡ್ತಿದ್ಯಾ ಅಂತ ಕೇಳ್ಬೋದು. ಆ ಗಾಡಿ ಸರ್ವಿಸ್ ಆಗಿಲ್ಲ ಇನ್ನು, ಅದಕ್ಕೋಸ್ಕರ ಪೆಂಡಿಂಗ್ ಅಲ್ಲಿ ಇದೆ ಅದು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. 390 ಡಿಸ್ಅಡ್ವಾಂಟೇಜಸ್ ಇದೆ. ಹತ್ತತ್ರ ಅರ್ಧ ಟ್ಯಾಂಕ್ ಕಾಣುತ್ತೆ ನಿಮಗೆ ಪೆಟ್ರೋಲ್, ಬಟ್ ಇದು ಹೋಗೋದು 50 ಕಿಲೋಮೀಟರ್ ಅಷ್ಟೇ. ಇದ್ರಲ್ಲಿ ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈ ಗಾಡಿ ಇವ್ರು ತಗೊಂಡಾಗ 3,98,000 ಆಗಿತ್ತಂತೆ. ಇವರು 2022 ತಗೊಂಡಿದ್ದು. ನಾನು BS4 ತಗೊಂಡಾಗ ಅಷ್ಟೆಲ್ಲ ರೇಟ್ ಇರ್ಲಿಲ್ಲ, 3 ಲಕ್ಷ ಇತ್ತು ಅಷ್ಟೇ ಗಾಡಿ. ಈಗ ಏನಿಲ್ಲ ಅಂದ್ರೂ ನಾನ್ ಕೇಳ್ದಂಗೆ 4,10,000 ಏನೋ ಆಗಿದೆ. ಇವ್ರು ನೋಡಲ್ಲಿ ಶೋರೂಮ್ ಓಪನ್ ಮಾಡ್ಬಿಟ್ರು. ಪಕ್ಕದಲ್ಲೇ ಮುಂದ್ಗಡೆ ಇಟ್ಕೊಂಡಿದ್ರು ತಾನೆ. ಅಲ್ಲ 1 ಲಕ್ಷದ ಗಾಡಿ ಎಲ್ಲ 2 ಲಕ್ಷಕ್ಕೆ ಸೇಲ್ ಮಾಡಿದ್ರೆ ಶೋರೂಮ್ ಓಪನ್ ಮಾಡ್ತಾರ ಬಿಡು. ಇನ್ನ ಬಜಾಜ್ ಅಂತ ಒಂದು ಕಂಪ್ನಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಆಗಿರೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ಲೇಬೇಕು. ಯಾಕಂದ್ರೆ ಇದೇ KTM ನೀವು ಔಟ್ ಆಫ್ ಕಂಟ್ರೀಸ್ ಅಲ್ಲಿ ತಗೊಂತೀರಾ ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ ಗುರು. ನಮ್ಮ ಇಂಡಿಯಾದಲ್ಲಿ ಬಜಾಜ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರೋದ್ರಿಂದ ಅವ್ರ ಜೊತೆ ಟೈಅಪ್ ಆಗಿದ್ದು ಒಂದೇ ರೀಸನ್ಗೆ ನಮಗೆ ಈ ಗಾಡಿಗಳು ಇಷ್ಟು ಚೀಪ್ ಆಗಿ ಸಿಗ್ತಾ ಇರೋದು. ಬಟ್ ಅದೇ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಆಯ್ತು ಈ ಕಂಪ್ನಿಗೆ. ಯಾಕಂದ್ರೆ ರೈಡಿಂಗ್ ಎಕ್ಸ್ಪೀರಿಯನ್ಸೇ ಗೊತ್ತಿಲ್ದಿರೋ ಹುಡುಗರೆಲ್ಲ 390 ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅವತ್ತಿಂದ ಈ ಗಾಡಿ ನೇಮೇ ಹಾಳಾಗ್ಬಿಡ್ತು ಗುರು. ಲಿಟ್ರಲಿ ಈಗಂತೂ KTM ಅಂದ್ರೆ ಚಪ್ರಿ ಗಾಡಿ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಈ ಗಾಡಿನ ತಗೊಬೇಕು ಅಂದ್ರೆ ಒಂದು ನೀವು ಸ್ಯಾಲರಿಡ್ ಪರ್ಸನ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಿಮ್ ಮನೇಲಿ ಬೇಜಾನ್ ದುಡ್ಡಿಟ್ಟಿರ್ಬೇಕು. ಇಲ್ಲ ಅಂದ್ರೆ ದಯವಿಟ್ಟು ಈ ಗಾಡಿನ ತಗೊಳಕ್ ಹೋಗ್ಬೇಡ್ರಿ. ತಗೊಳಬೇಕಾದ್ರೆ 4 ಲಕ್ಷ ದೊಡ್ಡ ಅಮೌಂಟ್ ಅನ್ಸಲ್ಲ, ಯಾಕಂದ್ರೆ ಈಗಿನ ಗಾಡಿಗಳ ಪ್ರೈಸಿಂಗ್ ನೋಡ್ಬಿಟ್ರೆ. ಬಟ್ ಮೇಂಟೆನೆನ್ಸ್ ಅಂತ ಬಂದ್ರೆ ದೇವರಣೆ ಪಾಕೆಟ್ ಫ್ರೆಂಡ್ಲಿ ಇಲ್ಲ ಇದು. ಸೊ ಅಟ್ ದ ಎಂಡ್ ಆಫ್ ದ ಡೇ ನಾನ್ ನಿಮಗೆ ಹೇಳೋದು ಒಂದೇ ಮಾತು, ಅವರು ಇವರು ಮಾತು ಕೇಳ್ಕೊಂಡೆಲ್ಲ 390 ತಗೊಳಕ್ ಹೋಗ್ಬಿಟ್ರಿ. ನೀವು ನಿಮ್ ಕೈಯಲ್ಲಿ ಆಗತ್ತೆ ಮೇಂಟೈನ್ ಮಾಡಕ್ಕೆ, ನನಗೆ ಇದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ ಅಂತ ನಿಮಗೆ ವಿಲ್ ಪವರ್ ಇದ್ರೆ ಮಾತ್ರ ತಗೊಳ್ರಿ. ನನಗೆ ಅದೇ ಭಯ ಇದ್ದಿದ್ದು ಫಸ್ಟಿಗೆ. ಬಂದಿದ್ಯಾ? ಎಲ್ಲಿದೆ? ಹೌದಾ, ಬರ ನೋಡ್ಕೊಂಡ್ ಬೇಡ. ಬೇಟೆಯಾಡೋ ರಣಬೇಟೆಗಾರ ಬಂದ.